ಕ್ಷಣದಲ್ಲಿ ವಾಲ್ಡ್ರೂಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಸಜ್ಜೆ ಮಾಡ್ಕೋತಾರೆ. ಕೆಳಗಡೆ ಮಲ್ಕೋತಿರೋ ನೀವು, ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ವಾಲ್ಡ್ರೂಪ್ ಸಜ್ಜೆ ಮಾಡಿದ ತಕ್ಷಣ ಏನಾಯ್ತು, ಆ ರೂಮ್ ಒಳಗಡೆ ಬರುವಂತ ಎನರ್ಜಿನೇ ಬ್ಲಾಕ್ ಆಯ್ತು, ಒತ್ತಡಗಳು ಜಾಸ್ತಿ ಆಯ್ತು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ವಾರ್ಡ್ರೋಬ್ ಎಲ್ಲಿರಬೇಕು ಮನೆಯಲ್ಲಿ, ಅದರಿಂದ ಸಂಪತ್ತು ಹೇಗೆ ಬರುತ್ತೆ, ಅದನ್ನು ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂಥ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಬಹಳ ಪ್ರಮುಖವಾಗಿ ನೀವು ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇದನ್ನ ಒಂದು ರೂಮ್ ಅಂತ ಇಟ್ಕೊಳ್ಳೋಣ. ಇದು ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್. ಸಾಮಾನ್ಯವಾಗಿ ನಾವು ಹೇಗೆ ಮಲ್ಕೋಬೇಕು? ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ಈ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ನಿಮ್ಮ ವಾರ್ಡ್ರೋಬ್ ಯಾವಾಗ್ಲೂ ಪಶ್ಚಿಮದಲ್ಲಿರಬೇಕು. ಯಾವಾಗ್ಲೂ ವೆಯ್ಟ್ ಇದೆಯಲ್ಲ, ತೂಕ ಇದೆಯಲ್ಲ, ಅದು ದಕ್ಷಿಣದಲ್ಲಿ ಬರಬೇಕು, ಇಲ್ಲ ಅಂದ್ರೆ ಪಶ್ಚಿಮದಲ್ಲಿ ಬರಬೇಕು. ವಾರ್ಡ್ರೋಬ್ನ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ಎಕ್ಸಾಕ್ಟ್ ನೈಋತ್ಯ ಮೂಲೆ ಏನಿದೆಯಲ್ಲ, ಈ ಜಾಗದಲ್ಲಿ ನಿಮ್ದು ತಿಜೋರಿ ಇಟ್ಕೋಬೇಕು. ನಿಮ್ದು ಸೇಫ್ಟಿ ಲಾಕರ್ನ ಈ ಜಾಗದಲ್ಲಿ ಇಟ್ಕೋಬೇಕು. ಇದು ಫಸ್ಟ್ ಆಪ್ಷನ್ ಅತ್ಯಂತ ಶುಭವಾದಂತಹ ಫಲವನ್ನ ಕೊಡ್ತದೆ. ನೋಡಿ, ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ವಾರ್ಡ್ರೋಬ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರು ಸಜ್ಜೆ ಮಾಡ್ಕೋತಾರೆ. ನೋಡಿ, ಇಲ್ಲಿ ಕೊಟ್ಬಿಟ್ಟು ಈ ತರ ಸಜ್ಜೆ ಮಾಡ್ಕೋಬಾರ್ದು ನೀವು. ಅಯ್ಯೋ ವಾರ್ಡ್ರೋಬ್ ಮಾಡಲ್ಲ, ಮೇಲ್ ಸಜ್ಜೆ ಮಾಡ್ಕೋತೀವಿ ಅಂತ. ನೋಡಿ, ಇಲ್ಲಿ ಏನಾಯ್ತು, ಸಜ್ಜೆ ಕೆಳಗಡೆ ಮಲ್ಕೊಂಡ್ರಿ. ಯಾವಾಗ ಸಜ್ಜೆಯ ಕೆಳಗಡೆ ಮಲ್ಕೋತಿರೋ ನೀವು, ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಮಲ್ಕೊಳ್ಳುವಂತ ಯಾವುದೇ ದಿಕ್ಕಲ್ಲಿ, ಅದು ಪೂರ್ವ ಆಗಿರ್ಲಿ ಅಥವಾ ದಕ್ಷಿಣ ಆಗಿರ್ಲಿ, ನನ್ನ ತಲೆ ಮೇಲೆ ಸಜ್ಜೆ ಇರಬಾರ್ದು. ಇದನ್ನ ಬಹಳ ಮುಖ್ಯವಾಗಿ ನೀವು ಗಮನಿಸ್ಕೊಳ್ಳಿ. ಅಕಸ್ಮಾತ್ ಸಜ್ಜೆ ಏನಾದ್ರೂ ಈ ತರ ಇದ್ರೆ ಮೊದಲು ಆ ಸಜ್ಜೆಯನ್ನ ತಗ್ಸುವಂತ ಕೆಲಸವನ್ನ ಮಾಡಿ. ಇಲ್ಲಾಂದ್ರೆ ತುಂಬಾ ಸ್ಲೀಪಿಂಗ್ ಡಿಸಾರ್ಡರ್ ಪ್ರಾಬ್ಲಮ್ಸು, ಹೆಲ್ತ್ ಪ್ರಾಬ್ಲಮ್ಸು, ಸ್ಟ್ರೆಸ್ ಎಲ್ಲವೂ ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಆಪ್ಷನ್ ನಂಬರ್ 1. ನಾನು ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕತ್ತೀನಪ್ಪ, ಗುಡ್, ವೆರಿ ಗುಡ್, ಮಲ್ಕೊಳ್ಳಿ. ಆಗ ನೀವು ವಾರ್ಡ್ರೋಬ್ ಏನ್ ಮಾಡಿ ಅಂದ್ರೆ, ನೋಡಿ, ದಕ್ಷಿಣದಲ್ಲಿ ವಾರ್ಡ್ರೋಬ್ ಮಾಡ್ಕೊಳ್ಳಿ ಮತ್ತು ಪಶ್ಚಿಮದಲ್ಲಿ ವಾರ್ಡ್ರೋಬ್ ಮಾಡ್ಕೊಳ್ಳಿ. ಲಾಕರ್ನ ಈ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ. ಇದು ಅತ್ಯಂತ ಶುಭವಾದ ಫಲವನ್ನ ನಿಮ್ಗೆ ಕೊಡ್ತದೆ ಮತ್ತು ಅಭಿವೃದ್ಧಿಯನ್ನ ಕೊಡ್ತದೆ, ಸಂಪತ್ತನ್ನ ಜಾಸ್ತಿ ಮಾಡ್ತದೆ ಮತ್ತು ಈಸ್ಟ್ ಮತ್ತೆ ನಾರ್ತ್ ಖಾಲಿ ಸ್ಪೇಸ್ ಬರ್ತದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾನು ಸಿಂಗಲ್ ರೂಮ್ ಅಲ್ಲಿ ನಾನು ಬೀರು ಇಟ್ಕೋತೀನಿ ಅಂದ್ರೆ, ಆ ಬೀರುನ ಹಿಂಗಿಡ್ಬೇಕು, ಅದು ಪೂರ್ವಾಭಿಮುಖವಾಗಿರ್ಬೇಕು, ಇಲ್ಲ ಉತ್ತರಾಭಿಮುಖವಾಗಿ ಇರಬೇಕು, ಬೇರೆ ಫೇಸಿಂಗ್ ಇಡಬಾರ್ದು. ಇಲ್ಲಿ ಇಟ್ಬಿಟ್ಟು ನೀವು ದಕ್ಷಿಣಾಭಿಮುಖವಾಗಿ ಇಡುವಂಥದ್ದು, ಇಲ್ಲಿಡುವಂಥದ್ದು ಓಕೆ, ಇದು ಆಪ್ಷನ್ ಅಲ್ಲಿ ನಡೆಯುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಲಾಕರ್ನ ನೀವು ದಕ್ಷಿಣಾಭಿಮುಖವಾಗಿ ಇಡಬಾರ್ದು, ಅಥವಾ ನಿಮ್ಮ ಬೀರುವನ್ನ ಕೂಡ ದಕ್ಷಿಣಾಭಿಮುಖವಾಗಿ ಇಡಬಾರ್ದು. ಅದು ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ. ಮತ್ತೆ ಅಕಸ್ಮಾತ್ ನೀವು ಇಲ್ಲೊಂದು ಏನೋ ಬೀರು ಇಟ್ಕೋಬೇಕು, ನನಗೆ ಆಪ್ಷನ್ ಇಲ್ಲ, ಪಶ್ಚಿಮಕ್ಕೆ ಇಟ್ಕೋಬೇಕು ಅಂದ್ರೆ, ಇಲ್ಲೂ ಒಂದಿರ್ಬೇಕು, ಇಲ್ಲೂ ಒಂದಿರ್ಬೇಕು, ಬ್ಯಾಲೆನ್ಸ್ ಆಗತ್ತೆ. ಬರೀ ಇಲ್ಲಿ ಇಟ್ಬಿಟ್ಟು ಇವೆರಡು ಖಾಲಿ ಜಾಗ ಬಿಟ್ರೆ ನಿಮ್ಗೆ ಫೈನಾನ್ಷಿಯಲಿ ಖರ್ಚುಗಳು ಜಾಸ್ತಿ ಆಗ್ತದೆ ಮತ್ತು ದುಡ್ಡು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಿಮ್ಗೆ ಉಳಿಯೋದಿಲ್ಲ. ಇದನ್ನ ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಇನ್ನೊಂದು ಪ್ರಾಬ್ಲಮ್ ಏನಾಗತ್ತೆ, ಗುರುಗಳೇ ನಾನು ಮಂಚನ ಹಿಂಗ್ ಹಾಕೋತಾ ಇದ್ದೀನಿ, ಬಟ್ ವಾರ್ಡ್ರೋಬ್ ಇಲ್ಲಿ ಮಾಡ್ಕೋತೀನಿ. ಇಲ್ಲಿ ವಾರ್ಡ್ರೋಬ್ ಮಾಡ್ಕೊಳಕ್ ಬರಲ್ಲ, ಪೂರ್ವದಲ್ಲಿ ಮಾತ್ರ ಮಾಡ್ಕೊಳಕ್ ಬರಲ್ಲ. ನೀವು ಪೂರ್ವದಲ್ಲಿ ಮಾಡಿದ್ರೆ ಪಶ್ಚಿಮದಲ್ಲೂ ಒಂದು ವಾರ್ಡ್ರೋಬ್ ಇರಬೇಕು, ಉತ್ತರದಲ್ಲಿ ಮಾಡಿದ್ರೆ ದಕ್ಷಿಣದಲ್ಲಿ ಕೂಡ ಒಂದು ವಾರ್ಡ್ರೋಬ್ ನ ಮಾಡ್ಕೋಬೇಕಾಗ್ತದೆ. ಬರೀ ಉತ್ತರದಲ್ಲಿ, ಬರೀ ಪಶ್ಚಿಮದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಜೊತೆ ಇನ್ನೊಂದು ಏನಾಗುತ್ತೆ, ಇದು ಮೇನ್ ಎಂಟ್ರೆನ್ಸ್. ನೀವು ವಾರ್ಡ್ರೋಬ್ ನ ಇಲ್ಲಿ ಮಾಡಿದಿರ, ಹಿಂಗೆ ಈ ತರ ಮಾಡಿದಾಗ ಏನಾಯ್ತು, ಈ ವಾರ್ಡ್ರೋಬ್ ಈ ಕಾರ್ನರ್ ವೇದೆ ಆಯ್ತು,
ವೇದೆ ಆದಾಗ ಆ ರೂಮ್ಗೆ ಒತ್ತಡ ಜಾಸ್ತಿ ಆಯ್ತು, ಆ ಜಾಗದಲ್ಲಿರುವಂತ ಎನರ್ಜಿ ಎಲ್ಲ ನಕಾರಾತ್ಮಕವಾದಂತ ಎನರ್ಜಿ ಆಯ್ತು. ಅದರಿಂದ ಆ ಮನೆಯಲ್ಲಿ ಆ ರೂಮಲ್ಲಿ ಮಲ್ಕೊಳ್ಳುವಂಥವ್ರಿಗೆ ಹೆಲ್ತ್ ಪ್ರಾಬ್ಲಮ್ಗಳು, ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ರೂಮು, ಇಲ್ಲಿ ದಕ್ಷಿಣಕ್ಕೆ ತಲೆ ಹಾಕೊಂಡಿದ್ದೀರಾ, ಇಲ್ಲಿ ಎಂಟ್ರೆನ್ಸ್ ಕೊಟ್ಟಿದ್ದೀರಾ, ಇದು ಪೂರ್ವ, ಆದ್ರೆ ವಾಲ್ಡ್ರೂ ಬಿಲ್ ಮಾಡಿದ್ದೀರಾ ನೀವು ನೋಡಿ. ಇಲ್ಲಿ ವಾಲ್ಡ್ರೂಬ್ ಸಜ್ಜೆ ಮಾಡಿದ ತಕ್ಷಣ ಏನಾಯ್ತು, ಈ ರೂಮ್ಗೆ ಈ ಕಾರ್ನರ್ ವೇದೆ ಆಯ್ತು. ಈ ರೀತಿ ವೇದೆ ಆದ ತಕ್ಷಣನೇ ಆ ರೂಮ್ ಒಳಗಡೆ ಬರುವಂತ ಎನರ್ಜಿನೇ ಬ್ಲಾಕ್ ಆಯ್ತು. ಅದರಿಂದ ಏನಾಗುತ್ತೆ, ಒತ್ತಡಗಳು ಜಾಸ್ತಿ ಆಗ್ತದೆ. ಈ ರೀತಿ ಮಾಡ್ಕೋಬಾರ್ದು. ಯಾವಾಗ್ಲೂ ಕೂಡ ನನ್ನ ರೂಮಿನ ಎದುರು ಭಾಗದಲ್ಲಿ, ಅಂದ್ರೆ ನನ್ನ ಮುಖ್ಯ ದ್ವಾರದ ಎಂಟ್ರೆನ್ಸ್ ಅಲ್ಲಿ ಇಲ್ಲೂ ಕೂಡ ವಾಲ್ಡ್ರೂಬ್ ಬರಬಾರ್ದು, ಇದ್ರ ಎದುರುಗಡೆ ಕೂಡ ವಾಲ್ಡ್ರೂಬ್ ಈ ತರ ಬರಬಾರ್ದು. ಈ ತರ ಬಂದಾಗ ಏನಾಗುತ್ತೆ, ಈ ಕಾರ್ನರ್ಸ್ ವೇದೆ ಆಗ್ಬಿಟ್ರೆ, ಕಾರ್ನರ್ ವೇದೆ ಆಗದೆ ತರ ನಾವು ಪ್ಲಾನ್ ಮಾಡ್ತೀವಿ ಅಂದ್ರೆ ಆಪ್ಷನ್ ಆಗಿ ನೋಡ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಕಾರ್ನರ್ ವೇದೆ ಆದ್ರೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಾಣೋದಿಲ್ಲ. ಅದರಿಂದ ನೀವು ಮಾಡ್ಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ರೂಮ್ ಅಲ್ಲಿ ಪೂರ್ವದಲ್ಲಿ ಮತ್ತು ದಕ್ಷಿಣದಲ್ಲಿ ವಾರ್ಡ್ರೋಬ್ ಅತ್ಯಂತ ಶುಭ ಫಲ ಕೊಡುತ್ತೆ. ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ತಲೆ ಹಾಕಿ ಮಲಗುವಂಥದ್ದು ಅತ್ಯಂತ ಶುಭ ಫಲ ಕೊಡುತ್ತೆ. ಯಾವುದೇ ಕಾರಣಕ್ಕೂ ಮಲಗುವ ಮೇಲ್ಗಡೆ ಸಜ್ಜೆ ಬರಬಾರ್ದು. ಸಜ್ಜೆ ಬಂದ್ರೆ ಅದು ನಿಮಗೆ ಅತ್ಯಂತ ಪ್ರಾಬ್ಲಮ್ಸ್ ಅನ್ನ ಕೊಡುತ್ತೆ. ಜೊತೆಗೆ ಪ್ರಮುಖವಾಗಿ ನೀವು ಇಡುವಂತಹ ಬೀರು, ಲಾಕರ್ಸು ಒಂದು ಪೂರ್ವಾಭಿಮುಖವಾಗಿರ್ಬೇಕು, ಇಲ್ಲ ಅಂದ್ರೆ ಉತ್ತರಾಭಿಮುಖವಾಗಿರ್ಬೇಕು. ಈ ರೀತಿಯಾಗಿ ನೀವು ಒಂದು ರೂಮ್ ಅನ್ನ, ಮತ್ತೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ತರ ಸಜ್ಜೆ ಮಾಡ್ಬಿಡ್ತಾರೆ, ಇಲ್ಲೊಂದು ಟೇಬಲ್ ಇಟ್ಬಿಡ್ತಾರೆ, ಈ ಮಗುನ ಸಜ್ಜೆ ಕೆಳಗಡೆ ಕೂರಿಸ್ಬಿಟ್ಟು ಪೂರ್ವಾಭಿಮುಖವಾಗ ಉತ್ತರಾಭಿಮುಖವಾಗ ಓದಿಸ್ತಾರೆ. ಯಾವಾಗ್ಲೂ ಮಕ್ಕಳ ಸ್ಟಡಿ ಕೂಡ ನಾನು ಪೂರ್ವ ಸಜ್ಜೆಯ ಕೆಳಭಾಗದಲ್ಲಿ ಮಕ್ಕಳನ್ನ ಕೂರಿಸಬಾರ್ದು. ಅಂದ್ರೆ ಯಾವುದೇ ತರದ ಒತ್ತಡಗಳಿರ್ಬಾರ್ದು, ಫ್ರೀ ಸ್ಪೇಸ್ ಇರಬೇಕು. ಮೇಲ್ಗಡೆ ಇರ್ಬೋದು, ಎದುರುಗಡೆ ಇರ್ಬೋದು, ಫ್ರೀ ಸ್ಪೇಸ್ ಇರಬೇಕು. ಅದರಿಂದ ವಾರ್ಡ್ರೋಬ್ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದಂತಹ ಈ ರೀತಿಯ ವಾಸ್ತು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ವಾರ್ಡ್ರೋಬ್ ಮಾಡ್ಕೊಂಡಿದ್ದೀರಾದ್ರೆ ಸಂಪತ್ತು ಜಾಸ್ತಿ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ಮತ್ತು ಯಾವಾಗ ಲಾಕರ್ನ ನೈಋತ್ಯದಲ್ಲಿ ಇಟ್ಕೊಂಡು ನೀವು ಪೂರ್ವ ಉತ್ತರಕ್ಕೆ ಇಡ್ತಿರೋ, ಸೇವಿಂಗ್ಸ್ ಜಾಸ್ತಿ ಆಗ್ತದೆ. ನೀವು ತಗೊಂಡ್ ಬಂದು ಇಡುವಂತಹ ದುಡ್ಡು, ಯಾಕಂದ್ರೆ ನಿವೃತ್ತಿ ಇದನ್ನಲ್ಲ, ಆಕ್ಚುಲಿ ಇದು ಲಾಕರ್ ಪೊಸಿಷನ್ ಅಲ್ಲ ನೋಡಿ. ನಮ್ಗೆ ಇಡೀ ಮನೆಯ ಉತ್ತರ ಬಂದು ಕುಬೇರನ ಮೂಲೆ ಬರುತ್ತೆ, ಆಗ್ನೇಯ ಬಂದು ಲಕ್ಷ್ಮಿ ದಿಕ್ ಬರುತ್ತೆ. ಅದಕ್ಕೆ ಹೆಣ್ಮಕ್ಳು ಇಲ್ಲಿ ದುಡ್ಡು ತರಕಾರಿ ಡಬ್ಬದ ಪಕ್ಕದಲ್ಲಿ, ಸಾಸಿವೆ ಡಬ್ಬದಲ್ಲಿ ಎಲ್ಲಾ ಕಡೆನೂ ದುಡ್ಡು ಇಡ್ತಾರ, ಇಲ್ಲಿ ಜಾಸ್ತಿ ದುಡ್ಡು ಉಳಿಯುತ್ತೆ, ಯಾಕಂದ್ರೆ ಇಟ್ಸ್ ಲಕ್ಷ್ಮಿ ದಿಕ್ಕದು. ಇನ್ನೊಂದು ಲಾಕರ್ ಬಂದು ಉತ್ತರದಲ್ಲಿ ಕೂಡ ನಾವು ಇಡ್ಬೋದು. ಆದ್ರೆ ನಾವ್ ಯಾಕೆ ಇಲ್ಲಿ ಹೇಳ್ತೀವಿ ಅಂದ್ರೆ, ಈ ದಿಕ್ಕು ಬಂದು ನಿವೃತ್ತಿ ದಿಕ್ಕು. ನಿವೃತ್ತಿ ಅನ್ನುವಂಥ ದೇವತೆಯ ಕೆಲಸ ಏನು ಅಂತಂದ್ರೆ, ಆ ಜಾಗವನ್ನ ಸೇವ್ ಮಾಡುವಂಥದ್ದು, ಕಾಪಾಡುವಂಥದ್ದು ಅವನ ಕೆಲಸ. ಅದಕ್ಕೋಸ್ಕರ ಏನಂದ್ರೆ, ಇಡೀ ಜಾಗದ ವೆಯ್ಟ್ ಜಾಸ್ತಿ ಬರೋದ್ರಿಂದ ಲಾಕರ್ದು ವೆಯ್ಟ್ ಜಾಸ್ತಿ ಇರ್ತದೆ. ಮತ್ತೆ ನಿವೃತ್ತಿ ಅನ್ನುವಂತಹ ವ್ಯಕ್ತಿ, ದೇವತೆ, ಈ ಲಾಕರ್ನ ಕಾಪಾಡ್ತಾನೆ. ಮತ್ತೆ ನಾವ್ ಎಲ್ಲೇ ಮನೆಗೆ ಎಂಟ್ರೆನ್ಸ್ ಗಳನ್ನ ಕೊಟ್ರೆ ನೋಡಿ, ನಾವ್ ಇಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ಮತ್ ಇಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ, ಅಥವಾ ಇಲ್ಲಿ ಕೊಡ್ತೀವಿ. ಆದ್ರೆ ಈ ಕಾರ್ನರ್ಗಳಲ್ಲಿ ನಾವ್ ಎಲ್ಲೂ ಕೂಡ ಡೋರ್ಗಳನ್ನ ಕೊಡಲ್ಲ. ಅದರಿಂದ ಯಾರೇ ಬಂದ್ರು ಕೂಡ ಈಸಿಯಾಗಿ ಆಕ್ಸೆಸ್ ಈ ರೂಮ್ಗೆ ಸಿಗಲ್ಲ. ಅದರಿಂದ ನಾವು ನೈಋತ್ಯ ಮೂಲೆಯಲ್ಲಿ ನಾವು ಲಾಕರ್ನ ಇಡಬೇಕು ಅನ್ನುವಂತಹ ವಿಧಾನವನ್ನ ಮಾಡಿರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ನೀವು ಬಹಳ ಶ್ರದ್ಧೆ, ಶಾಸ್ತ್ರಬದ್ಧವಾಗಿ ನೀವೊಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಗಮನಿಸಿದ್ದೆ ಆದ್ರೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.